ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಚಿಕನ್ ಕಬಾಬ್ ರೆಸಿಪಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ಚಿಕನ್ನ ಈ ರೀತಿ ನೀಟಾಗಿ ವಾಶ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಕಲಿಸ್ಬಿಟ್ಟು ಕಬಾಬ್ ರೆಸಿಪಿನ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಹೋಗೋಣ. ಇವಾಗ ಮೊದಲಿಗೆ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಬೀಜಗಳಿದ್ದಾವೆ, ಅದಕ್ಕೆ ಈ ರೀತಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ನಿಲ್ಸು ಸಾಕು. ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ, ಇವಾಗ ಒಂದು ಅರ್ಧ ಸ್ಪೂನು ಅಡುಗೆ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು. ಒಂದು 2ರಿಂದ 3 ಸ್ಪೂನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 5 ಸ್ಪೂನ್ ಹಾಕಿದ್ದೀನಿ ಇದರಲ್ಲಿ ಕಾರ್ನ್ಫ್ಲೋರನ್ನ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನು ಮೆಣಸಿನ ಪೌಡ್ರು, ಕಾಳು ಮೆಣಸಿನ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಎಲ್ಲ ಹಾಕಿರೋಂಥ ರೆಸಿಪಿಗಳನ್ನು ಐಟಮ್ಸ್ನ ಈ ರೀತಿ ಸ್ಪೈಸಸ್ಗಳನ್ನೆಲ್ಲ ಮಿಕ್ಸ್ ಕೊಟ್ಕೊಳ್ಳೋಣ. ಹೀಗೆ ನೋಡಿ, ನಾನು ಮೊಟ್ಟೆ ಆ್ಯಡ್ ಮಾಡಿಲ್ಲ ಇದರಲ್ಲಿ. ಚಿಕನಲ್ಲಿ ತೊಳೆದಾಗ ನೀರಿನ ಅಂಶ ಜಾಸ್ತಿ ಇರುತ್ತಲ್ವ, ಅದೇ ಸಾಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಆದಷ್ಟು ಚೆನ್ನಾಗಿ ಎಲ್ಲದಕ್ಕೂ ಉಪ್ಪು ಖಾರ ಹಿಡಿಯುತ್ತೆ ಚೆನ್ನಾಗಿ. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ, ಮ್ಯಾರಿನೇಟ್ ಆಗಲಿ ಇದು. ಇವಾಗ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕೂಡ ಕಾಯ್ತಾ ಇದೆ. ಒಂದು 10 ನಿಮಿಷ ಬಿಡೋಣ ಇದನ್ನು, ಚಿಕನ್ನ. ಒಂದು 10 ನಿಮಿಷ ಆದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಎಣ್ಣೆ ಕೂಡ ಕಾದಿದೆ. ಇವಾಗ ಚೆನ್ನಾಗಿ ಚಿಕನ್ ಕೂಡ ನೆಂದಿದೆ. ನಾನು ಕೈಯಲ್ಲೇ ಹಾಕ್ಕೊಳ್ಳೋದು. ನೋಡಿ, ಇವಾಗ ಪಿಕ್ ಕಲರ್ ಕಾಣ್ಬೋದು. ಝೂಮ್ ಹಾಕಿ ಅದಕ್ಕೆ ಬೀಳ್ತಾವಲ್ಲ, ಅವನ್ನ ಹತ್ರ ಹಿಡಿಬೇಕು. ಅವಾಗ ಸಕ್ಕತ್ತಾಗಿ ಕಾಣ್ತವೆ, ವೀಡಿಯೋ ಸಕ್ಕತ್ತಾಗಿ.
ಅಂಗಡಿಯಲ್ಲಿ ಎಷ್ಟು ಸಾಕು ಕುಡಿ ಹಿಡಿತೀನಿ. ನೋಡಿ ಫೈನಲಿ ಚಿಕನ್ ಕಬಾಬ್ ರೆಡಿ ಆಯಿತು. ಇವಾಗ ನಮ್ಮ ಮನೆಯವರಿಗೆ ಟೇಸ್ಟ್ ಮಾಡಲಿಕ್ಕೆ ಕೊಡ್ತೀನಿ. ಅವರು ಟೇಸ್ಟ್ ಮಾಡಿ ಹೇಳ್ತಾರೆ ಯಾವ ರೀತಿ ಇದೆ ಅಂತ. ನೋಡಿ ನೋಡಿ ಎಲ್ಲ ಹೆಂಗೆ ಕೂತಿದ್ದಾರೆ. ವಿಡಿಯೋ ಮಾಡ್ತಿದ್ದೀನಿ. ಬಿಸಿ ಬಿಸಿ ಚಿಕನ್ ಕಬಾಬ್. ಹೊಟ್ಟೆ ತುಂಬ ಹಸಿತಾ ಇದೆ. ರೆಡಿ ಊಟ. ಸರಿ ಆಯ್ತಾ ಉಪ್ಪು ಖಾರ? ನಾನು ಚೆಕ್ ಮಾಡಿಲ್ಲ. ಸರಿ ಆಯ್ತಾ? ಅವರೊಬ್ಬರು ಚಿಕನ್ ವಿರೋಧಿಗಳವರು. ಒಬ್ಬರು ಚಿಕನ್ ಪ್ರೇಮಿ, ಒಬ್ಬರು ಚಿಕನ್ ವಿರೋಧಿಗಳು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮನೆ ಚಿಕನ್ ಕಬಾಬ್ ರೆಸಿಪಿ ಈ ರೀತಿ ಇರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ.